ಹಾಯ್ ಸ್ಟೂಡೆಂಟ್ಸ್, ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಮಧುಸೂದನ್ ಅಂತ. ಭೌತಶಾಸ್ತ್ರ ಉಪನ್ಯಾಸಕ, ಲೆಕ್ಚರ್ ಇನ್ ಫಿಸಿಕ್ಸ್ ಫ್ರಮ್ ಲಾಸ್ಟ್ 10 ಇಯರ್ಸ್. ನನಗೆ 10 ವರ್ಷದ ಉಪನ್ಯಾಸಕನ ಅನುಭವ ಇದೆ. ಸೊ ಈ ವಿಡಿಯೋನಲ್ಲಿ ನಾವಿವತ್ತು ಫಿಸಿಕ್ಸಲ್ಲಿ 40 ಮಾರ್ಕ್ಸು ತಗೊಳ್ಳೋದು ಹೇಗೆ, ಹೌ ಟು ಗೆಟ್ 40 ಮಾರ್ಕ್ಸ್ ಇನ್ ದ ಸೆಕೆಂಡ್ PUC ಫಿಸಿಕ್ಸ್. ಸೊ ಕಳೆದ ತಿಂಗಳಲ್ಲಿ ನಡೆದಂಥ ಫಿಸಿಕ್ಸ್ ಸೆಕೆಂಡ್ PU ಫಿಸಿಕ್ಸ್ ಎಕ್ಸಾಮಲ್ಲಿ ಸುಮಾರು ಸ್ಟೂಡೆಂಟ್ಸು ಮಾರ್ಕ್ಸ್ ಕಡಿಮೆ ತಗೊಂಡಿದ್ದಾರೆ, ಕೆಲವರು ಫೇಲ್ ಆಗಿದ್ದಾರೆ. ಸೊ ಫೇಲ್ ಆಗಿರೋದಕ್ಕೆ ಕಾರಣಗಳಂತೂ ನಮಗೆ ಗೊತ್ತಿಲ್ಲ. ಆದರೆ ಒಂದಂತೂ ಸತ್ಯ, ಫಿಸಿಕ್ಸ್ನಲ್ಲಿ ತುಂಬ ಈಸಿಯಾಗಿ ನಾವು ಪಾಸ್ ಆಗ್ಬೋದು. ಜೊತೆಗೆ ಪಾಸ್ ಆಗ್ತೀವಿ ಅನ್ನೋದಕ್ಕಿಂತ 40 ಮಾರ್ಕ್ಸ್ಗಿಂತ ಜಾಸ್ತಿ ಮಾರ್ಕ್ಸ್ನ ನಾವು ಈಸಿಯಾಗಿ ಸ್ಕೋರ್ ಮಾಡ್ಬೋದು. ಸೊ ಆ ಒಂದು ವಿಷಯವಾಗಿ ನಾವು ಇವತ್ತು ಈ ವಿಡಿಯೋನ ಮಾಡ್ತಾಯಿದ್ದೀವಿ. ಸೊ ಈ ವಿಡಿಯೋನ ನೀವು ಸ್ಟಾರ್ಟಿಂಗಿಂದ ಎಂಡಿಂಗ್ವರೆಗೂ ಕರೆಕ್ಟಾಗಿ ನೋಡಿ. ಸೊ ಫಿಸಿಕ್ಸ್ನ ಯಾವ ರೀತಿ ಈಸಿಯಾಗಿ ಪಾಸ್ ಆಗಬೇಕು ಅಂತ ನಾವು ಹೇಳ್ಕೊಡ್ತೀವಿ. ಸೊ ಮೊದಲಿಗೆ ಫಿಸಿಕ್ಸಲ್ಲಿ ನಿಮಗೆಲ್ಲ ಗೊತ್ತಿರೋ ಹಾಗೆ ನಮ್ಮ ಫಿಸಿಕ್ಸ್ ಪೇಪರ್ 70 ಮಾರ್ಕ್ಸ್ಗಿದ್ದರೆ ಪಾರ್ಟ್ ಎ ಅಲ್ಲಿ ನಮಗೆ ಪಾರ್ಟ್ ಎನಲ್ಲಿ ನಮಗೆ 15 MCQ ಕ್ವಶನ್ಸ್ ಇರುತ್ತೆ ಆ್ಯಂಡ್ 5 ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಕ್ವಶನ್ಸ್ ಇರುತ್ತೆ. ಸೊ 15 MCQ ಕ್ವಶನ್ಸು ಮತ್ತು 5 ಫಿಲ್ ಇನ್ ದ ಬ್ಲ್ಯಾಂಕ್ಸ್ನ ಬಿಟ್ಟು ನಾನು ಈಗ ಫಸ್ಟ್ ಟಾರ್ಗೆಟ್ ಏನು ಮಾಡ್ತೀನಿ ಅಂತಂದರೆ 5 ಮಾರ್ಕ್ಸ್ಗೆ ಹೋಗ್ತೀನಿ. ಸೊ ಈ 5 ಮಾರ್ಕ್ಸ್ ಕ್ವಶನ್ಸ್ನ ನಾವು ಯಾವ ರೀತಿ ಟಾರ್ಗೆಟ್ ಮಾಡಬೇಕು, ಯಾವ್ಯಾವ ಚಾಪ್ಟರ್ಸಲ್ಲಿ ಈ ಕ್ವಶನ್ಸ್ ಬರುತ್ತೆ. ಸೊ ನಾವು ಕಂಪ್ಲೀಟ್ ಸಿಲೆಬಸ್ನ ಓದ್ತೀವಿ ಸರ್, ನಮಗೆ ಕಷ್ಟ ಆಗ್ತಾಯಿದೆ ಫಿಸಿಕ್ಸು ಅನ್ನೋರು ಇದನ್ನು ಕರೆಕ್ಟಾಗಿ ಕೇಳಿಸ್ಕೊಳ್ಳಿ. ಕಂಪ್ಲೀಟ್ ಸಿಲೆಬಸ್ನ ನೀವು ಕಡಿಮೆ ಟೈಮಲ್ಲಿ ಓದೋದು ಕಷ್ಟ ಆಗುತ್ತೆ. ಸೊ ಹಾಗಾಗಿ ನೀವು 40 ಮಾರ್ಕ್ಸ್ನ ತಗೊಳ್ಳೋದಕ್ಕೆ ಏನೆಲ್ಲ ಓದಬೇಕು, ಏನೇನು ಮಾಡಬೇಕು ಅನ್ನೋದರ ಟಿಪ್ಸ್ನ ನಾವಿಲ್ಲಿ ಕೊಡ್ತಾ ಹೋಗ್ತೀವಿ. ಕರೆಕ್ಟಾಗಿ ಈ ವಿಡಿಯೋನ ನೀವು ನೋಡ್ತಾ ಹೋಗಿ. ಸೊ ಫಸ್ಟು ನಾನು ಟಾರ್ಗೆಟ್ ಮಾಡ್ತಾ ಇರೋದು 5 ಮಾರ್ಕ್ಸ್ ಕ್ವಶನ್ಸು. ಸೊ 5 ಮಾರ್ಕ್ಸ್ ಕ್ವಶನ್ಸಲ್ಲಿ ಪಾರ್ಟ್ ಡಿನಲ್ಲಿ ನಮಗೆ 5 ಮಾರ್ಕ್ಸ್ ಕ್ವಶನ್ಸು ಬರುತ್ತೆ. ಈ ಪಾರ್ಟ್ ಡಿ 5 ಮಾರ್ಕ್ಸ್ ಕ್ವಶನ್ಸು ನಮಗೆ 5 ಕ್ವಶನ್ಸ್ ಇರುತ್ತೆ. ಆ 5 ಕ್ವಶನ್ಸ್ನಲ್ಲಿ ನಾವು ಆನ್ಸರ್ ಮಾಡಬೇಕಾಗಿರೋದು ಬರೀ 3 ಕ್ವಶನ್ಸ್ ಮಾತ್ರ. ಸೊ 5 ಕ್ವಶನ್ಸು ಯಾವ್ಯಾವ ಚಾಪ್ಟರ್ಸಿಂದ ಬರುತ್ತೆ ಮತ್ತು ನಾವು ಯಾವ ಕ್ವಶನ್ಸ್ನ ಈಸಿಯಾಗಿ ಆನ್ಸರ್ ಮಾಡ್ಬೋದು ಅಂತ ಹೇಳೋದಾದರೆ, ನಾನು ಮೊದಲಿಗೆ ನಿಮಗೆ ತಗೊಳ್ತಾ ಹೋಗೋದು ಸೆಮಿ ಕಂಡಕ್ಟರ್ ಎಲೆಕ್ಟ್ರಾನಿಕ್ಸ್ ಚಾಪ್ಟರ್ನಲ್ಲಿ. ಸೊ ಸೆಮಿ ಕಂಡಕ್ಟರ್ಸ್ ಚಾಪ್ಟ್ರಲ್ಲಿ ಅಂದರೆ ಇದು ಚಾಪ್ಟರ್ ನಂಬರ್ 14. ಚಾಪ್ಟರ್ ನಂಬರ್ 14 ಈ ಸೆಮಿ ಕಂಡಕ್ಟರ್ಸ್ ಚಾಪ್ಟರ್ನಲ್ಲಿ ನಮಗೆ 5 ಮಾರ್ಕ್ಸ್ ಕ್ವಶನ್ಸು ಮ್ಯಾಕ್ಸಿಮಮ್ ಕಳೆದ 5-6 ವರ್ಷದ ಕ್ವಶನ್ ಪೇಪರ್ಸ್ನ ನಾವು ಅನಲೈಸ್ ಮಾಡೋದಾದರೆ ನಮಗೆ ಎಲ್ಲ ವರ್ಷದ ಪೇಪರ್ಗಳಲ್ಲೂ 2 ಕ್ವಶನ್ನು ರಿಪೀಟ್ ಆಗ್ತಾ ಬಂದಿದೆ. ಸೊ ನಾವು ಇಲ್ಲೂ ಕೂಡ ನಾವು ಟಾರ್ಗೆಟ್ ಮಾಡ್ಬೋದು, 2 ಕ್ವಶನಲ್ಲಿ 100% ನಮಗೆ 1 ಕ್ವಶನ್ ಬಂದೇ ಬರುತ್ತೆ ಅಂತ ನಾವು ಹೇಳ್ಬೋದು. ಆ 2 ಕ್ವಶನ್ಸ್ ಯಾವ್ಯಾವಪ್ಪ ಅಂತಂದರೆ, ಒಂದು ಹಾಫ್ ವೇವ್ ರೆಕ್ಟಿಫೈಯರ್. ಈ ಹಾಫ್ ವೇವ್ ರೆಕ್ಟಿಫೈಯರ್ ಕ್ವಶನ್ ಒಂದಿದೆ ಆ್ಯಂಡ್ ಇನ್ನೊಂದು ಫುಲ್ ವೇವ್ ರೆಕ್ಟಿಫೈಯರ್. ಸೊ ಹಾಫ್ ವೇವ್ ರೆಕ್ಟಿಫೈಯರ್ ಮತ್ತು ಫುಲ್ ವೇವ್ ರೆಕ್ಟಿಫೈಯರ್ ಅಂತ 2 ಕ್ವಶನ್ಸ್ ಇದೆ. ನೀವೀಗಾಗಲೇ ಸಾಕಷ್ಟು ಸಲ ಇದನ್ನು ಓದಿರ್ತೀರ. ಈ ಹಾಫ್ ವೇವ್ ರೆಕ್ಟಿಫೈಯರ್, ಫುಲ್ ವೇವ್ ರೆಕ್ಟಿಫೈಯರ್ ಈ 2 ಕ್ವಶನ್ಸ್ನ ನೀವು ತುಂಬ ಈಸಿಯಾಗಿದೆ. ಇದನ್ನು ನೀವು ಓದಿದ್ದೇ ಆದರೆ 100% ನಿಮಗೆ 1 ಕ್ವಶನ್ ಎಕ್ಸಾಮಲ್ಲಿ ಬಂದೇ ಬರುತ್ತೆ. ಆದರೆ ಯಾರೂ ಕೂಡ ಇಲ್ಲಿ ಇದೇ ಬರುತ್ತೆ ಅಥವಾ ಇದೇ ಬರುತ್ತೆ ಅಂತ 1 ಕ್ವಶನ್ನ ಮಾತ್ರ ಓದ್ಕೊಂಡು ಹೋಗಬೇಡಿ. 2 ಕ್ವಶನ್ನ ಓದಿದಾಗ ಮಾತ್ರ ನಿಮಗೆ ಯಾವುದಾದ್ರೂ ಬರ್ಬೋದು. ಕಳೆದ ನೀವು ಕ್ವಶನ್ ಪೇಪರ್ಗಳನ್ನ ಅಬ್ಸರ್ವ್ ಮಾಡಿದರೆ ಒಂದು ಪೇಪರಲ್ಲಿ ಈ ಕ್ವಶನ್ ಇದ್ದರೆ ಇನ್ನೊಂದು ಪೇಪರಲ್ಲಿ ಈ ಕ್ವಶನ್ ಇರುತ್ತೆ. ಯಾವ ಕ್ವಶನ್ ಆದರೂ ಬರ್ಬೋದು. ಸೊ ಎಲ್ಲರೂ ಕೂಡ 2 ಕ್ವಶನ್ನ ಓದಿದಾಗ ಮಾತ್ರ ನಿಮಗೆ 1 ಕ್ವಶನ್ ಬರುತ್ತೆ. ಇಲ್ಲಿ ಈ 1 ಕ್ವಶನ್ ನಿಮಗೆ ಎಕ್ಸಾಮಲ್ಲಿ ಬರುತ್ತೆ. ಇದು 5 ಮಾರ್ಕ್ಸ್ದಾಗಿರುತ್ತೆ. ಇದು ಸೆಮಿ ಕಂಡಕ್ಟರ್ ಎಲೆಕ್ಟ್ರಾನಿಕ್ಸ್ ಚಾಪ್ಟ್ರು. ಇಲ್ಲಿ ನಾವು 1 ಕ್ವಶನ್ ಆಗುತ್ತೆ. ಇನ್ನೊಂದು ಚಾಪ್ಟರ್ನ ನಾವು ಟಾರ್ಗೆಟ್ ಮಾಡಬೇಕಾಗಿರೋದು ಮೂವಿಂಗ್ ಚಾರ್ಜಸ್ ಆ್ಯಂಡ್ ಮ್ಯಾಗ್ನೆಟಿಸಮ್. ಈ ಚಾಪ್ಟರ್ನ ನೀವು ಕರೆಕ್ಟಾಗಿ, ಈ ಚಾಪ್ಟರ್ನಲ್ಲಿ ನಮಗೆ 5 ಮಾರ್ಕ್ಸ್ ಕ್ವಶನ್ಸು 2 ಕ್ವಶನ್ಸ್ ಇದೆ. ಈ 5 ಮಾರ್ಕ್ಸ್ 2 ಕ್ವಶನ್ಸ್ ಇದೆ ಇದರಲ್ಲಿ. ಸೊ ಈ 5 ಮಾರ್ಕ್ಸ್ 2 ಕ್ವಶನ್ಸ್ ಯಾವ್ಯಾವಪ್ಪ ಅಂತಂದರೆ, ಡಿರೈವ್ ದ ಎಕ್ಸ್ಪ್ರೆಷನ್ ಫಾರ್ ಮ್ಯಾಗ್ನೆಟಿಕ್ ಫೀಲ್ಡ್ ಅಟ್ ಎ ಪಾಯಿಂಟ್ ಆನ್ ದ ಆಕ್ಸಿಸ್ ಆಫ್ ಕರೆಂಟ್ ಕ್ಯಾರಿಂಗ್ ಸರ್ಕ್ಯುಲರ್ ಲೂಪ್ ಅಂತ ಇದೆ. ಸೊ ಇದನ್ನು ಸಿಂಪಲ್ ಆಗಿ ಎಲ್ಲರಿಗೂ ಗೊತ್ತಾಗುತ್ತೆ, ಸರ್ಕ್ಯುಲರ್ ಲೂಪ್ ಅಂತ ಕರಿತೀವಿ. ಸರ್ಕ್ಯುಲರ್ ಲೂಪ್ ಯೂಸಿಂಗ್ ಬಯೋಟ್-ಸಾವರ್ಟ್ಸ್ ಲಾ. ಸೊ ಯೂಸಿಂಗ್ ಬಯೋಟ್-ಸಾವರ್ಟ್ಸ್ ಲಾ.
ಸೊ ಈ ಇಕ್ವೇಷನ್ನ ನೀವು ತುಂಬ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿದ್ರೆ ಸರ್ಕ್ಯುಲರ್ ಲೂಪ್ ಹಾಕ್ಕೊಂಡು ತುಂಬ ಈಸಿಯಾಗಿ ಇದನ್ನು ಡಿರೈವ್ ಮಾಡ್ಬೋದು. ಇಲ್ಲಿ ನಮಗೆ ಈಕ್ವೇಷನ್ ಏನು ಬರುತ್ತೆ ಅಂತಂದರೆ ಬಿ ಇಸ್ ಈಕ್ವಲ್ ಟು μ0/4π 2π n I r ಸ್ಕ್ವೇರ್ ಡಿವೈಡೆಡ್ ಬೈ r ಸ್ಕ್ವೇರ್ ಪ್ಲಸ್ ಎಕ್ಸ್ ಸ್ಕ್ವೇರ್ ಹೋಲ್ ಟು ದಿ ಪವರ್ ಆಫ್ 3/2. ಸೊ ಈ ಕ್ವಶನ್ನು ನಮಗೆ ಒಂದು ಮೂವಿಂಗ್ ಚಾರ್ಜಸ್ಸಿಂದ ಬರ್ಬೋದು. ಅಥವಾ ಇದನ್ನು ಬಿಟ್ಟರೆ ನಮಗೆ ಇಲ್ಲಿ ಎರಡನೇ ಕ್ವಶನ್ ಇರೋವಂಥದ್ದು ಡಿರೈವ್ ದ ಎಕ್ಸ್ಪ್ರೆಷನ್ ಫಾರ್ ಫೋರ್ಸ್ ಪರ್ ಯೂನಿಟ್ ಲೆಂತ್. ಫೋರ್ಸ್ ಪರ್ ಯೂನಿಟ್ ಲೆಂತ್ ಬಿಟ್ವೀನ್ ಟೂ ಲಾಂಗ್ ಸ್ಟ್ರೈಟ್ ಇನ್ಫೈನೈಟ್ ಕಂಡಕ್ಟರ್ಸ್ ಕ್ಯಾರಿಂಗ್ ಕರೆಂಟ್. ಇದರ ಜೊತೆಗೆ ಈ ಕ್ವಶನ್ ನಿಮಗೆ 4 ಮಾರ್ಕ್ಸಿಗೆ ಬಂದರೆ ಇನ್ನೊಂದು 1 ಮಾರ್ಕ್ಗೆ ಡಿಫೈನ್ ಯೂನಿಟ್ ಆಫ್ ಆಂಪಿಯರ್ ಅಂತ ಕೇಳ್ಬೋದು. ಡಿಫೈನ್ ಆಂಪಿಯರ್ ಅಂತ ಕೇಳ್ತಾರೆ. ಸೊ ಇಲ್ಲಿ ಇದು ಒಂಥರ ಸ್ಪ್ಲಿಟ್ ಟೈಪ್ ಕ್ವಶನ್ ಅಂತ ಹೇಳ್ತೀವಿ ನಾವು. ಸೊ ಈ ಮೂವಿಂಗ್ ಚಾರ್ಜಸ್ಸಲ್ಲಿ ನೀವು ಎರಡೂ ಡಿರೈವೇಷನ್ಸ್ನ ಕರೆಕ್ಟಾಗಿ ಮಾಡಿಕೊಂಡ್ರೆ 99% ನಿಮಗೆ ಒಂದು ಕ್ವಶನ್ ಇಲ್ಲಿ ಬರುವಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ನೋಡಿ, ಒಂದು ಸರ್ಕ್ಯುಲರ್ ಲೂಪ್, ಡಿರೈವ್ ದ ಎಕ್ಸ್ಪ್ರೆಷನ್ ಫಾರ್ ಮ್ಯಾಗ್ನೆಟಿಕ್ ಫೀಲ್ಡ್ ಅಟ್ ಎ ಪಾಯಿಂಟ್ ಆನ್ ದ ಆಕ್ಸಿಸ್ ಆಫ್ ಕರೆಂಟ್ ಕ್ಯಾರಿಂಗ್ ಸರ್ಕ್ಯುಲರ್ ಲೂಪ್ ಅಂತ ಇದೆ. ಅದಕ್ಕೆ ಈಕ್ವೇಷನ್ ಇದು ಬರುತ್ತೆ ನೋಡಿ, ಬಿ ಇಸ್ ಈಕ್ವಲ್ ಟು μ0/4π 2π n I r ಸ್ಕ್ವೇರ್ ಡಿವೈಡೆಡ್ ಬೈ r ಸ್ಕ್ವೇರ್ ಪ್ಲಸ್ ಎಕ್ಸ್ ಸ್ಕ್ವೇರ್ ಹೋಲ್ ಟು ದಿ ಪವರ್ ಆಫ್ 3/2 ಅಂತ ಇದೆ. ಅಂಡ್ ಎರಡನೇ ಕ್ವಶನ್ನು ಫೋರ್ಸ್ ಪರ್ ಯೂನಿಟ್ ಲೆಂತ್ ಬಿಟ್ವೀನ್ ಟೂ ಲಾಂಗ್ ಸ್ಟ್ರೈಟ್ ಇನ್ಫೈನೈಟ್ ಕರೆಂಟ್ ಕ್ಯಾರಿಂಗ್ ಕಂಡಕ್ಟರ್ಸ್ ಅಂಡ್ ಡಿಫೈನ್ ಆಂಪಿಯರ್ ಅಂತ ಇದೆ. ಈ ಸುಮಾರು ಸ್ಟೂಡೆಂಟ್ಸು ನಾವು ಕಳೆದ ಪರೀಕ್ಷೆಗಳಲ್ಲಿ ವ್ಯಾಲ್ಯೂಯೇಷನಲ್ಲಿ ಅಬ್ಸರ್ವ್ ಮಾಡ್ದಂಗೆ ಡಿರೈವೇಷನ್ ಮಾಡಿರ್ತಾರೆ, ಈ ಡೆಫಿನೇಷನ್ ಆಫ್ ಆಂಪಿಯರ್ನ ಬಿಟ್ಬಿಟ್ಟಿರ್ತಾರೆ. ಸೊ ಡಿರೈವೇಷನ್ ಮಾಡಿ ಡೆಫಿನೇಷನ್ ಆಫ್ ಆಂಪಿಯರ್ನ ಬಿಟ್ಟಾಗ ನಮಗೆ ಬರೋವಂಥದ್ದು ಓನ್ಲಿ 4 ಮಾರ್ಕ್ಸ್. ನಾವು ಅಂದ್ಕೊಳ್ಳೋದು 5 ಮಾರ್ಕ್ಸ್ ಬಂದಿರುತ್ತೆ ಅಂತ, ಇಲ್ಲೊಂದು ಮಾರ್ಕ್ಸ್ ಮೈನಸ್ ಆಗಿರುತ್ತೆ. ಸೊ ಇದನ್ನು ನೀವು ಕರೆಕ್ಟಾಗಿ ಕಲ್ತ್ಕೋಬೇಕು. ಈ ಆಂಪಿಯರ್ ಡೆಫಿನೇಷನ್ಸ್ನ ಸುಮಾರು ಸ್ಟೂಡೆಂಟ್ಸು ಮಿಸ್ಟೇಕ್ಸ್ ಮಾಡ್ತಾ ಇರ್ತಾರೆ. ಈ ಡಿಫೈನ್ ಆಂಪಿಯರ್ ಡೆಫಿನೇಷನ್ ಯಾವ ಥರ ಬರೀಬೇಕು ಅಂತಂದರೆ, ಇಟ್ ಈಸ್ ಅ ಸ್ಟಡಿ ಕರೆಂಟ್ ವಿಚ್ ವೆನ್ ಫ್ಲೋಸ್ ಥ್ರೂ ಈಚ್ ಆಫ್ ಟೂ ಲಾಂಗ್ ಸ್ಟ್ರೈಟ್ ಕಂಡಕ್ಟರ್ಸ್ ಕ್ಯಾರಿಂಗ್ ಕರೆಂಟ್ ಪ್ಲೇಸ್ಡ್ ಅಟ್ ಎ ಡಿಸ್ಟೆನ್ಸ್ ಆಫ್ 1 ಮೀಟರ್ ಇನ್ ಏರ್ ಆರ್ ವ್ಯಾಕ್ಯೂಮ್. ಇದನ್ನು ಪರ್ಟಿಕ್ಯುಲರ್ ಆಗಿ ಮೆನ್ಷನ್ ಮಾಡಬೇಕು. ಏರ್ ಆರ್ ವ್ಯಾಕ್ಯೂಮ್ ಎಕ್ಸರ್ಟ್ಸ್ ಫೋರ್ಸ್ ಆಫ್ 2 × 10⁻⁻7 ನ್ಯೂಟನ್ ಪರ್ ಮೀಟರ್. ನೋಡಿ, ಇದನ್ನು ಪರ್ಟಿಕ್ಯುಲರ್ ಆಗಿ ಮೆನ್ಷನ್ ಮಾಡಿ ಬರೆದಾಗ ಮಾತ್ರ ಇದಕ್ಕೆ 4+1 ಮಾರ್ಕ್ ಸಿಗುತ್ತೆ. ನೋಡಿ, ಇಲ್ಲಿ ಸುಮಾರು ಜನ 2 × 10⁻7 ಬರೀತಾರೆ, ನ್ಯೂಟನ್ ಪರ್ ಮೀಟರ್ ಯೂನಿಟ್ನ ರಾಂಗ್ ಮಾಡ್ತಾರೆ. ಅಥವಾ ಇಲ್ಲಿ ಸ್ಟಡಿ ಕರೆಂಟ್ ವಿಚ್ ವೆನ್ ಫ್ಲೋಸ್ ಥ್ರೂ ಈಚ್ ಆಫ್ ಟೂ ಲಾಂಗ್ ಸ್ಟ್ರೈಟ್ ಕಂಡಕ್ಟರ್ಸ್ ಅಟ್ ಎ ಡಿಸ್ಟೆನ್ಸ್ 1 ಮೀಟರ್ ಇನ್ ಏರ್ ಆರ್ ವ್ಯಾಕ್ಯೂಮ್ ಅನ್ನೋ ಪದನ ಬಿಟ್ಬಿಟ್ಟಿರ್ತಾರೆ. ಏರ್ ಆರ್ ವ್ಯಾಕ್ಯೂಮ್ ಇದನ್ನು ಬರೆದಿಲ್ಲ ಅಂದರೂ ಕೂಡ ಇಲ್ಲಿ 1 ಮಾರ್ಕ್ಸ್ನ ಮೈನಸ್ ಮಾಡೋವಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಸೊ ಡಿರೈವೇಷನ್ ತುಂಬ ಈಸಿ ಇರುತ್ತೆ ಇದು. ಸೊ ಫೋರ್ಸ್ ಪರ್ ಯೂನಿಟ್ ಲೆಂತ್ F/L is equal to μ0/4π 2I1 I2 ಡಿವೈಡೆಡ್ ಬೈ R. ಈ ಈಕ್ವೇಷನ್ನ ಪ್ರೂವ್ ಮಾಡಿ ಈ ಡಿರೈವೇಷನ್ ಜೊತೆಗೆ ಈ ಡಿಫೈನ್ ಆಂಪಿಯರ್ ಡೆಫಿನೇಷನ್ ಆಫ್ ಆಂಪಿಯರ್ನ ಬರೆದ್ರೆ ಇಲ್ಲಿ ನಿಮಗೆ 5 ಮಾರ್ಕ್ಸ್ ಬರುತ್ತೆ. ಸೊ ಅಲ್ಲಿಗೆ ಮೂವಿಂಗ್ ಚಾರ್ಜಸ್ ಆ್ಯಂಡ್ ಮ್ಯಾಗ್ನೆಟಿಸಮ್ ಚಾಪ್ಟ್ರಿಂದ 5 ಮಾರ್ಕ್ಸ್ದು 2 ಕ್ವಶನ್ ಇದೆ. 99% ನಿಮಗೆ ಈ ಎರಡರಲ್ಲೇ ಒಂದು ಕ್ವಶನ್ ಬರೋ ಅಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಆ್ಯಂಡ್ ಈಗಾಗಲೇ ಹೇಳ್ದಂಗೆ ನಾನು ಸೆಮಿ ಕಂಡಕ್ಟರ್ಸ್ ಚಾಪ್ಟ್ರಲ್ಲಿ 2 ಕ್ವಶನ್ಸ್ ಇದೆ. ಒಂದು ಹಾಫ್ ವೇವ್ ರೆಕ್ಟಿಫೈಯರ್, ಒಂದು ಫುಲ್ ವೇವ್ ರೆಕ್ಟಿಫೈಯರ್. ಈ ಹಾಫ್ ವೇವ್ ರೆಕ್ಟಿಫೈಯರ್ ಮಾಡೋವಾಗ ಅಲ್ಲಿ ಒಂದು ಸಬ್ ಕ್ವಶನ್ ಎ ಕೊಟ್ಟಿರ್ತಾರೆ. ಈ ಕ್ವಶನ್ ಯಾವ ಥರ ಕೇಳ್ತಾರೆ ಅಂತಂದರೆ, ಎಕ್ಸ್ಪ್ಲೈನ್ ದ ವರ್ಕಿಂಗ್ ಆಫ್ ಹಾಫ್ ವೇವ್ ರೆಕ್ಟಿಫೈಯರ್ ಅಂತ ಕೊಡ್ಬೋದು. ಅದಕ್ಕಿಂತ ಮೊದಲು ವಾಟ್ ಈಸ್ ರೆಕ್ಟಿಫಿಕೇಷನ್ ಅಥವಾ ವಾಟ್ ಈಸ್ ರೆಕ್ಟಿಫೈಯರ್ ಅಂತ ಕೇಳಿರ್ತಾರೆ, ಅದನ್ನು ಬಿಟ್ಬಿಡ್ತಾರೆ ಎಷ್ಟೋ ಜನ. ಸೊ ವಾಟ್ ಈಸ್ ರೆಕ್ಟಿಫಿಕೇಷನ್ ಅಂತಂದರೆ ಕನ್ವರ್ಷನ್ ಆಫ್ ಆಲ್ಟರ್ನೇಟಿಂಗ್ ಕರೆಂಟ್ ಇಂಟು ಡೈರೆಕ್ಟ್ ಕರೆಂಟ್ ಅಂತ ಬರೀಬೇಕು. ಸೊ ಇದನ್ನು ಪರ್ಟಿಕ್ಯುಲರ್ ಆಗಿ ಮೆನ್ಷನ್ ಮಾಡಬೇಕು. ಕನ್ವರ್ಷನ್ ಆಫ್, ಸಿಂಪಲ್ ಆಗಿ ಬರೆಯೋದಾದರೆ ಕನ್ವರ್ಷನ್ ಆಫ್ AC ಇಂಟು DC ಒಂದೇ ಲೈನಲ್ಲಿ ಬರೀಬೇಕು. ಸೊ ಇದರಿಂದ ನಿಮಗೆ ಈಸಿಯಾಗಿ 1 ಮಾರ್ಕ್ ಬರುತ್ತೆ. ಕನ್ವರ್ಷನ್ ಆಫ್ AC ಇಂಟು DC ಅಂತ ಬರೆದು ನೆಕ್ಸ್ಟ್ ಹಾಫ್ ವೇವ್ ರೆಕ್ಟಿಫೈಯರ್ ಇದನ್ನು ಎಕ್ಸ್ಪ್ಲೈನ್ ಮಾಡೋವಾಗ ನೀವು ಸರ್ಕ್ಯೂಟ್ ಡಯಾಗ್ರಾಮ್ನ ಕರೆಕ್ಟಾಗಿ ಹಾಕಿ, ಸರ್ಕ್ಯೂಟ್ ಡಯಾಗ್ರಾಮ್ಗೆ ಇಲ್ಲಿ ನಮಗೆ 1 ಮಾರ್ಕ್ ಬರುತ್ತೆ. ಅದಕ್ಕೆ ನೀವು ಗ್ರಾಫ್ ಹಾಕಬೇಕು. ನೋಡಿ, ನಾನು ವ್ಯಾಲ್ಯೂಯೇಷನಲ್ಲಿ ನಾನು ನೋಡಿರೋ ಮಿಸ್ಟೇಕ್ಸು, ಸುಮಾರು ಮಿಸ್ಟೇಕ್ಸ್ ಯಾವ ಥರ ಆಗಿದೆ ಅಂತಂದರೆ, ಈ ಗ್ರಾಫ್ ಹಾಕೋವಾಗ ಇನ್ಪುಟ್ ಔಟ್ಪುಟ್ ಗ್ರಾಫ್ ತೋರಿಸೋವಾಗ ಸಪೋಸ್ ಇದು ಹಾಫ್ ವೇವ್ ಇನ್ಪುಟ್ ಔಟ್ಪುಟ್ ವೇವ್ ಫಾರ್ಮ್ ಬರೆಯೋವಾಗ ನೋಡಿ, ದಿಸ್ ಈಸ್ ವಿ ಇನ್ಪುಟ್, ನೋಡಿ ಇದು ಔಟ್ಪುಟ್ಟು. ಈ ಗ್ರಾಫ್ ಹಾಕೋವಾಗ ಸುಮಾರು ಜನ ಇನ್ಪುಟ್ ಔಟ್ಪುಟ್ ಬರೆದಿರ್ತಾರೆ, ಆದರೆ ಇಲ್ಲಿ ಟೈಮ್ನ ಮೆನ್ಷನ್ ಮಾಡಿಲ್ಲ ಅಂತಂದರೆ
ಯು ಮೇ ಲೂಸ್ 1 ಮಾರ್ಕ್. ನೋಡಿ, ಈ ಟಿ ಮೆನ್ಷನ್ ಮಾಡಿಲ್ಲ ಅಂತ ಒಂದೊಂದು ಮಾರ್ಕ್ಸು ಮೈನಸ್ ಆಗಿರೋ ಸಾಧ್ಯತೆಗಳು ಜಾಸ್ತಿ ಇದೆ, ನಾವು ವ್ಯಾಲ್ಯೂಯೇಷನಲ್ಲಿ ಅಬ್ಸರ್ವ್ ಮಾಡ್ದಂಗೆ. ಸೊ ಇದನ್ನು ನೀವು ಕರೆಕ್ಟಾಗಿ ಗಮನಿಸಬೇಕು. ಗ್ರಾಫ್ ಇಲ್ಲಿ ಸರ್ಕ್ಯೂಟ್ ಡಯಾಗ್ರಾಮ್ ಹಾಕ್ತೀರಾ, ಇದಕ್ಕೆ ಎಕ್ಸ್ಪ್ಲನೇಷನ್ ಬರೀತೀರಾ. ಡ್ಯೂರಿಂಗ್ ದ ಪಾಸಿಟಿವ್ ಆಫ್ ಸೈಕಲ್ ಆಫ್ ಎ ಸಿ, ಎ ಈಸ್ ಪಾಸಿಟಿವ್, ಬಿ ಈಸ್ ನೆಗೆಟಿವ್, ಡಯೋಡ್ ಈಸ್ ಫಾರ್ವರ್ಡ್ ಬಯಾಸ್, ಸೊ ಇಟ್ ಕಂಡಕ್ಟ್ಸ್ ಅಂತ ಬರೀತೀರಾ. ಆಮೇಲೆ ನೆಗೆಟಿವ್ ಆಫ್ ಸೈಕಲ್ಲು ಎಕ್ಸ್ಪ್ಲೈನ್ ಮಾಡ್ತೀರಾ. ಆದರೆ ಈ ಗ್ರಾಫ್ಸ್ ಇನ್ಪುಟ್ ಆ್ಯಂಡ್ ಔಟ್ಪುಟ್ ವೇವ್ ಫಾರ್ಮ್ ಬರೆಯುವಾಗ ಆಫ್ ವೇವ್ಗಾದರೆ ಇಟ್ ಕಂಡಕ್ಟ್ಸ್ ಓನ್ಲಿ ಪಾಸಿಟಿವ್ ಆಫ್ ಸೈಕಲ್ ಆಗಿರೋದ್ರಿಂದ ನೀವು ಪಾಸಿಟಿವ್ ಆಫ್ ಸೈಕಲಲ್ಲಿ ಮಾತ್ರ ನೀವು ಔಟ್ಪುಟ್ನ ತೋರಿಸ್ಬೇಕಾಗತ್ತೆ, ನೆಗೆಟಿವ್ ಆಫ್ ಸೈಕಲಲ್ಲಿ ತೋರಿಸೋಷ್ಟಿರೋದಿಲ್ಲ. ಆಮೇಲೆ ಈ ಗ್ರಾಫಲ್ಲಿ ಬರೆಯುವಾಗ ಇನ್ಪುಟ್ ಔಟ್ಪುಟ್ ಜೊತೆಗೆ ಈ ಟೈಮ್ನ ಮೆನ್ಷನ್ ಮಾಡಬೇಕಾಗತ್ತೆ. ಸುಮಾರು ಜನ ಪೇಪರ್ಸಲ್ಲಿ ಈ ಟೈಮ್ ಟಿ ಅನ್ನೋದು ಇರೋದಿಲ್ಲ, ಇಲ್ಲಿ 1 ಮಾರ್ಕ್ಸ್ನ ಕಳ್ಕೊಂಡಿರೋ ಸಾಧ್ಯತೆಗಳಿದೆ. ನೀವು ಕಡಿಮೆ ಸಿಲೆಬಸ್ನ ನೀವು ಓದ್ತಾ ಇರೋದ್ರಿಂದ, ಈಗ ಟಾರ್ಗೆಟ್ 40 ನಾನು ಪಾಸ್ ಆದರೆ ಸಾಕು ಸರ್ ಅನ್ನೋರು ಕಡಿಮೆ ಸಿಲೆಬಸ್ ಓದೋವಾಗ ಈ ಥರದ್ದು ಮೈನರ್ ಮಿಸ್ಟೇಕ್ಸ್ಗಳನ್ನ ಮಾಡಿ 1 ಮಾರ್ಕ್ಸು 2 ಮಾರ್ಕ್ಸ್ನ ಮಿಸ್ ಮಾಡ್ಕೊಳ್ತಾ ಇದ್ದೀರಾ. ಇದು ಆಗಬಾರ್ದು. ಖಂಡಿತ ಕರೆಕ್ಟಾಗಿ ನೀವು ಅದನ್ನು ಅಬ್ಸರ್ವ್ ಮಾಡಿ ಬರೆಯೋವಂಥದ್ದು ಆಗಬೇಕು. ಸೊ ಆಫ್ ವೇವ್, ಫುಲ್ ವೇವ್ ರೆಕ್ಟಿಫೈಯರ್ ಬರೆಯೋವಾಗೂ ಕೂಡ ಇದೇ ಥರದ ಪ್ರಾಬ್ಲಮ್ನ ನಾವು ನೋಡಿದ್ದೀವಿ. ಏನಂತಂದರೆ ವಾಟ್ ಈಸ್ ರೆಕ್ಟಿಫೈಯರ್ ಅನ್ನೋದನ್ನು ಮರ್ತೋಗಿರ್ತಾರೆ. ವಾಟ್ ಈಸ್ ರೆಕ್ಟಿಫೈಯರ್? ಸೊ ಕನ್ವರ್ಷನ್ ಆಫ್ ಎ ಸಿ ಇಂಟು ಡಿ ಸಿ, ಅದಕ್ಕೆ 1 ಮಾರ್ಕು. ಫುಲ್ ವೇವ್ ರೆಕ್ಟಿಫೈಯರ್ ಸರ್ಕ್ಯೂಟ್ ಡಯಾಗ್ರಾಮ್ ಬರೆಯೋದಕ್ಕೆ 1 ಮಾರ್ಕು, ಆ ಎಕ್ಸ್ಪ್ಲನೇಷನ್ಗೆ 2 ಮಾರ್ಕ್ಸು, ಇನ್ಪುಟ್ ಆ್ಯಂಡ್ ಔಟ್ಪುಟ್ ವೇವ್ ಫಾರ್ಮ್ ಬರೆಯೋದಕ್ಕೆ 1 ಮಾರ್ಕು. ಸೊ ಅಲ್ಲಿಗೆ ನಮಗೆ ಸೆಮಿ ಕಂಡಕ್ಟರ್ ಎಲೆಕ್ಟ್ರಾನಿಕ್ಸು ಮತ್ತು ಮೂವಿಂಗ್ ಚಾರ್ಜಸ್ ಎರಡೂ ಚಾಪ್ಟರ್ಗಳಲ್ಲಿ ಯಾವ್ದು 5 ಮಾರ್ಕ್ಸ್ ಕ್ವಶನ್ಸ್ ಬರುತ್ತೆ ಅನ್ನೋದು ಗೊತ್ತಾಯಿತು. ನೆಕ್ಸ್ಟ್ ನಾನ್ ಟಾರ್ಗೆಟ್ ಮಾಡೋದು ಪಾರ್ಟ್ ಡಿಗೆ ಅಂತಂದರೆ ಕರೆಂಟ್ ಎಲೆಕ್ಟ್ರಿಸಿಟಿ. ಈ ಕರೆಂಟ್ ಎಲೆಕ್ಟ್ರಿಸಿಟಿ ಚಾಪ್ಟ್ರಲ್ಲಿ